45 ವರ್ಷದ ನಂತರ ಅನೇಕರಲ್ಲಿ ನೆನಪಿನ ಸಮಸ್ಯೆಗಳನ್ನು ಗಮನಿಸುತ್ತೇವೆ. ಅದರಲ್ಲಿ ಮುಖ್ಯವಾಗಿ ನಡೆದ ಸಂಭಾಷಣೆಗಳನ್ನು ಮರೆತು ಬಿಡಬಹುದು, ಮುಖ್ಯ ವಿಚಾರಗಳನ್ನು ಮರೆಯುವುದು ಹಾಗೂ ಚರ್ಚಿಸಿದ ವಿಷಯದ ಹಾದಿಗಳನ್ನು ಮರೆಯುವುದು. ಇದನ್ನು ಸಾಮಾನ್ಯವಾಗಿ ಮೆದುಳಿನ ಕಾರ್ಯಕ್ಷಮತೆಯಲ್ಲಿ ಕುಸಿತವಾಗಿದೆ ಅಥವಾ ಒತ್ತಡದಿಂದ ಉಂಟಾಗುವ ನೆನಪಿನ ಸಮಸ್ಯೆ ಎಂದು ಪರಿಗಣಿಸಲಾಗಿದೆ. ಆದರೆ ಸಂಶೋಧನೆಗಳು ಮತ್ತೊಂದು ಸಾಧ್ಯತೆಯನ್ನು ತೋರಿಸಿದೆ, ಅದುವೇ ಸಂಪೂರ್ಣವಾಗಿ ಕೇಳಿಸದ ಶ್ರವಣ ಮಾಹಿತಿ. 45 ವರ್ಷದ ನಂತರ ಅನೇಕರಲ್ಲಿ ನೆನಪಿನ ಸಮಸ್ಯೆಗಳನ್ನು ಗಮನಿಸುತ್ತೇವೆ. ಅದರಲ್ಲಿ ಮುಖ್ಯವಾಗಿ ನಡೆದ ಸಂಭಾಷಣೆಗಳನ್ನು ಮರೆತು ಬಿಡಬಹುದು, ಮುಖ್ಯ ವಿಚಾರಗಳನ್ನು ಮರೆಯುವುದು ಹಾಗೂ ಚರ್ಚಿಸಿದ ವಿಷಯದ ಹಾದಿಗಳನ್ನು ಮರೆಯುವುದು. ಇದನ್ನು ಸಾಮಾನ್ಯವಾಗಿ ಮೆದುಳಿನ ಕಾರ್ಯಕ್ಷಮತೆಯಲ್ಲಿ ಕುಸಿತವಾಗಿದೆ ಅಥವಾ ಒತ್ತಡದಿಂದ ಉಂಟಾಗುವ ನೆನಪಿನ ಸಮಸ್ಯೆ ಎಂದು ಪರಿಗಣಿಸಲಾಗಿದೆ. ಆದರೆ ಸಂಶೋಧನೆಗಳು ಮತ್ತೊಂದು ಸಾಧ್ಯತೆಯನ್ನು ತೋರಿಸಿದೆ, ಅದುವೇ ಸಂಪೂರ್ಣವಾಗಿ ಕೇಳಿಸದ ಶ್ರವಣ ಮಾಹಿತಿ. ಮೆದುಳಿಗೆ ಮಾತು ಸ್ಪಷ್ಟವಾಗಿ ಕೇಳಿಸದಿದ್ದಾಗ ಅದು ತಪ್ಪಿಹೋದ ಪದಗಳನ್ನು ಸ್ವಂತವಾಗಿ ತುಂಬಲು ಪ್ರಯತ್ನಿಸುತ್ತದೆ. ನಂತರ ವ್ಯಕ್ತಿಯು ಆ ಮಾಹಿತಿಯ ವಿಕೃತ ರೂಪವನ್ನು ನೆನಪಿಸಿಕೊಳ್ಳಬಹುದು ಅಥವಾ ತಪ್ಪಾಗಿ ತಿಳಿದುಕೊಳ್ಳಬಹುದು. ಕಾಲಕ್ರಮೇಣ ಇದನ್ನು ನೆನಪಿನ ಸಮಸ್ಯೆ ಎಂದು ಗುರುತಿಸಲಾಗುತ್ತದೆ. ಆದರೆ ನಿಜವಾದ ಸಮಸ್ಯೆಯು ನೆನಪಿನಲ್ಲಿರುವ ಪದಗಳನ್ನು ಸಂಗ್ರಹಿಸುವುದರಲ್ಲಿ ಇರದೆ ಮಾಹಿತಿಯನ್ನು ಸರಿಯಾಗಿ ಸ್ವೀಕರಿಸುವುದರಲ್ಲಿ ಇರಬಹುದು. ವೈದ್ಯರು ನೆನಪು, ಗಮನ ಮತ್ತು ಮನಸ್ಥಿತಿಯನ್ನು ಪ್ರತ್ಯೇಕವಾಗಿ ಪರಿಶೀಲಿಸುತ್ತಾರೆ. ಆದರೆ ಕೇಳುವ ಸಾಮರ್ಥ್ಯದಲ್ಲಿ ಸ್ಪಷ್ಟ ಸಮಸ್ಯೆ ಕಾಣಿಸದಿದ್ದರೆ ಶ್ರವಣ ಪರೀಕ್ಷೆ ಸಾಮಾನ್ಯವಾಗಿ ಈ ಮೌಲ್ಯಮಾಪನದ ಭಾಗವಾಗಿರುವುದಿಲ್ಲ. ಶ್ರವಣ ಸಾಮರ್ಥ್ಯವನ್ನು ಆರಂಭದಿಂದಲೇ ಪರಿಶೀಲಿಸುವುದರಿಂದ ನೆನಪಿನ ಸಮಸ್ಯೆಗಳು ನಿಜವಾಗಿಯೂ ನೆನಪಿನ ಸಮಸ್ಯೆಗಳೇ ಅಥವಾ ಮಾಹಿತಿಯನ್ನು ಸರಿಯಾಗಿ ಕೇಳಿಸದಿರುವ ಸಮಸ್ಯೆಗಳೇ ಎಂಬುದನ್ನು ಸ್ಪಷ್ಟಪಡಿಸಬಹುದು. ನಿಮ್ಮ ಶ್ರವಣ ಸಾಮರ್ಥ್ಯವನ್ನು ಪರಿಶೀಲಿಸಿ. ಹಿಂದೆ ಇಯರ್ಸ್ ಆಪ್ನಲ್ಲಿ ಉಚಿತ ಶ್ರವಣ ಪರೀಕ್ಷೆಯನ್ನು ಬುಕ್ ಮಾಡಿಕೊಳ್ಳಿ.